ಎಲ್ಲರನ್ನೂ ಉದಯ ಆಗಿದೆ. ನಿಜವಾಗಿಯೂ ನಿಲ್ಲಿಸ್ತದನ ಇಲ್ಲ ಇದು ತನ್ನ ಕ್ಯಾಂಡಿಡೇಟ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಮಾಡುವಂಥ ಒಂದು ತಂತ್ರನ ರಾಜಕೀಯವಾಗಿ ಅನ್ನುವಂಥದ್ದು ಸ್ವಲ್ಪ ಪ್ರಶ್ನೆಗಳಿದ್ದಾವೆ. ಯಾಕಂದ್ರೆ ಸ್ವತಃ ದೇವೇಗೌಡರಿಗೆ ಗೊತ್ತದ, ಸ್ವತಃ ದೇವೇಗೌಡರು ಅದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯರು ಎಲ್ಲ ಇದ್ದಾಗನ 55 ಆಯ್ಕೆ ಆಗ್ಬೇಕಾದ್ರೆ ಒದ್ದಾಡಿ ಹೋಗಿತ್ತು. ಈಗ ಈ ನಮ್ಮ ದೇವೇಗೌಡರ ಮಾತು ಕೇಳ್ಕೊಂಡು ಕುಮಾರಸ್ವಾಮಿ ಮಾತು ಕೇಳ್ಕೊಂಡು 113 ಜನ ಗೆದ್ದು ಬರ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ ಅದ. ಆದ್ರೆ ಸ್ವತಂತ್ರವಾಗಿ ನನಗೆ ಆರಿಸ್ಕೊಂಡು ಬೇಕಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತಲ್ಲ, ಯಾಕಂದ್ರೆ ಇದು ಪ್ರಾದೇಶಿಕ ಪಕ್ಷ ಮತ್ತು ಇಲ್ಲಿ ಪ್ರಾದೇಶಿಕ ಪಕ್ಷ ಬೇಕಾಗಿದೆ. ಯಾಕಂದ್ರೆ ಇಲ್ಲಿಯ ಸಮಸ್ಯೆಗಳು ಪ್ರಾದೇಶಿಕ ಪಕ್ಷಕ್ಕೆಲ್ಲ ಹೆಚ್ಚಿಕೊಳ್ತಿರ್ತಾವೆ. ಹೀಗಾಗಿ ಇಲ್ಲಿಯ ಜನ JDS ಅಥವಾ ಅದರ ಹಿಂದೆ ಇದ್ದಂಥ ಜನತಾದಳ ಇವುಗಳನ್ನ ಅಸ್ತಿತ್ವಕ್ಕೆ ನಾವು ಇತಿಹಾಸದಲ್ಲಿ ನೋಡಿದ್ವಿ. ಇಲ್ಲಿಯ ಲೋಕಲ್ ಸಮಸ್ಯೆಗಳನ್ನು ತೆಗೆದುಕೊಂಡು ಮಾತಾಡುವಂಥದ್ದು, ಹೇಳುವಂಥದ್ದು. ಆ ದಿಸೆಯಲ್ಲಿ JDS ಪ್ರಯತ್ನ ಮಾಡಬೇಕಾಗಿತ್ತೇನೋ, ಯಾವ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು ಮಾಡಿಲ್ಲ ಅನ್ನೋದನ್ನು ಸಹಿತ ನಾವು ಒಪ್ಪಬೇಕಾಗಿದೆ. ಯಾಕಂದರೆ ಅವ್ರಿಗೂ ಅಂಥ ಸಂದರ್ಭ ಒದಗಿ ಬಂದಿಲ್ಲ. ಪೂರ್ಣ ಪ್ರಮಾಣದ ಆಡಳಿತ ನಡೆಸೋದಕ್ಕೆ ಪೂರ್ಣ ಪ್ರಮಾಣದ ಬಹುಮತ ಬಂದಿಲ್ಲ. ಅದಕ್ಕೆ ಈ ಸಲ ನಮ್ಗೆ ಕೊಡ್ರಿ, ನಾವು ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇನು ತೋರಿಸ್ಲಿಕ್ಕತ್ತದಪ್ಪ ಅಂತಂದ್ರೆ ಇವರು BJP ಅಂತ ದೂರ ಸರಿತಾ ಇದ್ದಾರಾ, ನಾಳೆ ಮೈತ್ರಿ ಸರ್ಕಾರ ಆಗ್ತದನ ಅಂತೇಳಿ. ಯಾಕಂದ್ರೆ ಈ ಗ್ರೇಟರ್ ಬೆಂಗಳೂರದೊಳಗೆ ಅನಿವಾರ್ಯ ಇದೆ, ನಾವು ಗೆಲ್ಲಬೇಕಾಗಿದೆ BJPಗೂ. ಆದರೆ ಲೋಕಲ್ BJP ನಾಯಕರು JDS ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇಲ್ಲ. ಮೋದಿ ಮತ್ತು ಶಾ ಅವ್ರಿಗೆ ಬೇಕಾಗಿದೆ, ಅವರು ಇಲ್ಲಿ ಹೊಂದಾಣಿಕೆ ಹಾಕಿ ಕೊಡ್ಕೊಂಡು ಹೋಗಲಿ ಅಂತೇಳಿ. ಬಟ್ ಇಲ್ಲಿ ಲೋಕಲ್, ಅದರಲ್ಲೂ ವಿಶೇಷವಾಗಿ ಇಲ್ಲಿ ನಮ್ಮ ಯಡಿಯೂರಪ್ಪ ಮತ್ತು ಅವ್ರ ಮಗ ಅವ್ರಿಗೆ ಇವ್ರ ನಾಯಕತ್ವ ಮತ್ತು ಇವರು ಮುಖ್ಯಮಂತ್ರಿ ಆಗೋದು ಬೇಕಾಗಿಲ್ಲ. ಇದು ಸಹಿತ ಜೋರ್ದಾರ್